ಕೆ ಹೇಳಿದ್ದಾರೆ ಸಿದ್ಧಾಂತಕ್ಕೆ ಬದ್ಧ ಆಗಿರುವಂತವ್ರು ಹೇಳಿರುವಂತ ಮಾತಿನ ಮೇಲೆ ನಿಲ್ಲಬೇಕು, ಅದಕ್ಕೆ ಸಂಬಂಧಪಟ್ಟಂತ ಕೇಸ್ ಆದರೂ ಕೂಡ ಅದನ್ನು ಎದುರಿಸಬೇಕು ಅನ್ನುವಂಥದ್ದು ಈ ರೀತಿಯಾಗಿ. ಅಲ್ರಿ, ನೋಟಿಸ್ ನಿರಾಕರಿಸೋಕ್ಕೂ ಅಧಿಕಾರ ಇದೆ. ಅದು ಕೊಟ್ಟಿರೋದು ಸಂವಿಧಾನವೇ, ಅದನ್ನೂ ಕೊಟ್ಟಿರೋದು ಸಂವಿಧಾನವೇ. ನಾನೇನು ಕೇಳಿದೆ, FIR ಕೊಡಪ್ಪ ಅಂತ ಕೇಳಿದೆ. ಸರ್ಟಿಫೈಡ್ ಕಾಫಿ, FIR ಸರ್ಟಿಫೈಡ್ ಕಾಫಿ ಕೊಡಬೇಕು ಅಂತ ಕೇಳಿದೆ. ಇದು ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಇದು ಹೆಂಗೆ 353(2) ಇದಕ್ಕೆ ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಹೆಂಗೆ ಅಪ್ಲೈ ಆಗುತ್ತೆ ಅಂತ ನನ್ನ ರೈಟ್ಸ್ ಅದು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಮತ್ತೆ ಇನ್ನೊಂದು ಕೇಸ್ ಹಾಕಬೇಕು, ಇಲ್ಲದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಪೊಲೀಸರು ಅಂತ ಹೇಳಿದ್ದಾರೆ. ಹರಿಪ್ರಸಾದ್ KPCC ಅಧ್ಯಕ್ಷರು ಸೂಪರ್ ಪೊಲೀಸ್. he is not a super police. Now he is only KPCC president, not super police. Don't think super police, don't act just like a super police. ಕೆ ಹೇಳಿದ್ದಾರೆ ಸಿದ್ಧಾಂತಕ್ಕೆ ಬದ್ಧ ಆಗಿರುವಂತವ್ರು ಹೇಳಿರುವಂತ ಮಾತಿನ ಮೇಲೆ ನಿಲ್ಲಬೇಕು, ಅದಕ್ಕೆ ಸಂಬಂಧಪಟ್ಟಂತ ಕೇಸ್ ಆದರೂ ಕೂಡ ಅದನ್ನು ಎದುರಿಸಬೇಕು ಅನ್ನುವಂಥದ್ದು ಈ ರೀತಿಯಾಗಿ. ಅಲ್ರಿ, ನೋಟಿಸ್ ನಿರಾಕರಿಸೋಕ್ಕೂ ಅಧಿಕಾರ ಇದೆ. ಅದು ಕೊಟ್ಟಿರೋದು ಸಂವಿಧಾನವೇ, ಅದನ್ನೂ ಕೊಟ್ಟಿರೋದು ಸಂವಿಧಾನವೇ. ನಾನೇನು ಕೇಳಿದೆ, FIR ಕೊಡಪ್ಪ ಅಂತ ಕೇಳಿದೆ. ಸರ್ಟಿಫೈಡ್ ಕಾಫಿ, FIR ಸರ್ಟಿಫೈಡ್ ಕಾಫಿ ಕೊಡಬೇಕು ಅಂತ ಕೇಳಿದೆ. ಇದು ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಇದು ಹೆಂಗೆ 353(2) ಇದಕ್ಕೆ ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಹೆಂಗೆ ಅಪ್ಲೈ ಆಗುತ್ತೆ ಅಂತ ನನ್ನ ರೈಟ್ಸ್ ಅದು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಮತ್ತೆ ಇನ್ನೊಂದು ಕೇಸ್ ಹಾಕಬೇಕು, ಇಲ್ಲದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಪೊಲೀಸರು ಅಂತ ಹೇಳಿದ್ದಾರೆ. ಹರಿಪ್ರಸಾದ್ KPCC ಅಧ್ಯಕ್ಷರು ಸೂಪರ್ ಪೊಲೀಸ್. he is not a super police. Now he is only KPCC president, not super police. Don't think super police, don't act